ಸುಧಾ ಮತ್ತು ಪದ್ಮಜ ಇಬ್ಬರಿಗೂ ಒಂದು ಸಮಾನ ಪ್ರಶ್ನೆ. ತಮ್ಮ ಸೌಂದರ್ಯದ ಗುಟ್ಟು ಮೇಕಪ್ ಮೇಕಪ್ ನಾನಿ ಮಗಳೇ ಅಲ್ವಾ, ಅದಾದ್ರೂ ಹೇಳ್ಬೇಕು. ಇಲ್ಲ ಇಲ್ಲ ಇಲ್ಲ, ಸುಧಾ ಇಸ್ ಬೇಸ್, ಅವ್ರು ತುಂಬಾನೇ ಶಿ ಇಸ್ ಬ್ಯೂಟಿಫುಲ್. ಪ್ಲೀಸ್ ಪದ್ಮಜ, ಮ್ಯೂಚುವಲಿ ವಿಲ್ ಕಾಂಪ್ಲಿಮೆಂಟ್ ಇಚ್. ನಾನು ನಿಮ್ಮನ್ನು ಹೊಗಳಿದ್ದೆ, ಅದಕ್ಕೆ ತಿರುಗಿಸಿ ನನ್ನನ್ನು ಹೊಗಳಿ ಅಂತ. ಓಹೋ, ಈ ತರಹ ಒಂದು ಯೋಜನೆ ಇದೆ ಅಂತ. ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿ. ಇಲ್ಲ, ಐ ಥಿಂಕ್ ಪದ್ಮಜ ಇಸ್ ಎಕ್ಸ್ಟ್ರೀಮ್ಲಿ ಲೈವ್ಲಿ ಪರ್ಸನ್. ತುಂಬ ಅದರಿಂದ ಚಾರ್ಮಿಂಗ್ ಆ್ಯಂಡ್ ಶಿ ಇಸ್ ಅಟ್ರಾಕ್ಟಿವ್. ಬಟ್ ಅದರಿಂದ ಸ್ಪಿರಿಟ್ ಇದೆಯಲ್ಲ ಒಳಗೆ, ಒಂದು ಹುಮ್ಮಸ್ಸು, ಒಂದು ಉತ್ಸಾಹ. ನನ್ಗೆ ಆಲ್ಮೋಸ್ಟ್ ಐ ಎಮ್ ಎನ್ವಿಯಸ್ ಆಫ್ ಹರ್. ನನಗೆ ಒಂಥರ ಹೊಟ್ಟೆ ಕಿಚ್ಚಾಗುತ್ತೆ, ನನಗಿಲ್ವಲ್ಲ ಅಷ್ಟು ಹುಮ್ಮಸ್ಸು. ತುಂಬ ಆಂಬಿಷಿಯಸ್ಸು, ತುಂಬ ಮಾಡೋ ಒಂದು ಹುಮ್ಮಸ್ಸು ಇಟ್ಕೊಂಡಿದ್ದಾರೆ, ಎನರ್ಜಿ ಇದೆ, ಇಷ್ಟ ಆಗುತ್ತೆ. ನನಗನ್ಸೋದೇನು ಅಂತ ಹೇಳ್ತಂದರೆ, ಜೀವನೋತ್ಸಾಹ, ನಿಮ್ಮಿಬ್ಬರಲ್ಲಿ ಇರ್ತಕ್ಕಂಥ ಜೀವನೋತ್ಸಾಹ ಏನಿದೆ, ಮತ್ತು ಸಾಧ್ಯವಾದರೆ ಒಳ್ಳೆಯದನ್ನು ಮಾಡೋಣ, ಸಮಾಜಕ್ಕೆ ಒಳ್ಳೆಯ ಅಭಿನಯವನ್ನು ಕೊಡೋಣ, ಈ ತರಹ ಒಂದು ಪಾತ್ರಕ್ಕೆ ನ್ಯಾಯವನ್ನು ಕೊಡುವಂತಹ ಒಂದು ಪ್ರಯತ್ನ ಏನಿದೆ, ಹೀಗೆ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ಕೊಳ್ಳೋದು ಮತ್ತು ಇತ್ಯಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಆಲೋಚನೆ ಮಾಡೋದು ಏನಿದೆ, ಅದು ಬಹುಶಃ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದೆ. ಶಾರೀರಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಎರಡನ್ನೂ ಕಾಪಾಡ್ಕೊಂಡು ಬಂದಿದೆ ಅಂತ ಬಹಳ ದೂರದಿಂದ ನಾನು ನಿಮ್ಮನ್ನೆಲ್ಲ ನೋಡಿ ತಮ್ಮ ಅಭಿನಯ, ಮಾತನಾಡುವ ಶೈಲಿ, ಮುಖದಲ್ಲಿ ಬರುವಂತಹ ಭಾವನೆ, ತಮ್ಮ ಆಂಗಿಕ ಇತ್ಯಾದಿಗಳನ್ನೆಲ್ಲ ಗಮನಿಸಿ ನೋಡಿದಾಗ ಓರ್ವ ವೈದ್ಯನಾಗಿ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ತಪ್ಪಾಗಿದ್ರೆ ಹೇಳಿ, ಅಥವಾ ಇನ್ನೂ ಏನಾದರೂ ಗುಟ್ಟುಗಳಿದ್ರೆ ನಮ್ಮ ಇಲ್ಲ, ಅಮ್ಮ ಹೇಳೋರು ಯಾವಾಗಲೂ ಏನೇ ಕಷ್ಟ ಬಂದರೂ ನಗ್ನಗ್ತಾ ಇರಬೇಕು, ಮುಖಭಾವ ಯಾವಾಗಲೂ ಒಂದು ನಗು ಇಟ್ಕೊಂಡಿರ್ಬೇಕು, ಎಲ್ಲ ಹಾಗೆ ಸರಾಗವಾಗಿ ಹೋಗುತ್ತೆ ಅಂತ. ಸೊ ಅದನ್ನು ಆದಷ್ಟು ಪಾಲಿಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಮತ್ತೇನಾದರೂ ಆರೋಗ್ಯಕ್ಕೆ ವಿಶೇಷವಾದ ಏನಾದರೂ ವ್ಯಾಯಾಮ ಆಗಲಿ ಅಥವಾ ಊಟದ ಪದ್ಧತಿಯಲ್ಲಿ ಬದಲಾವಣೆ ಆಗಲಿ, ಈ ಥರ ಏನಾದರೂ ಮಾಡೋದಿದ್ದರೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬಹುದು ಗುಟ್ಟುಗಳೇನಾದರೂ. ಗುಟ್ಟುಗಳಂದರೆ ನಾವು ಯಂಗಾಗಿರ್ಬೇಕಾದ್ರೆ ಏನೋ ಒಂದು 22, 23 ಈ ಏಜಲ್ಲಿ 25 ತನಕ ನಾವು ಅದ್ರ ಕಡೆ ಗಮನನೇ ಕೊಡಲ್ಲ. ಯೂಶಲಿ ಎಲ್ಲರೂ ಅದೇ ಮಿಸ್ಟೇಕ್ ಮಾಡ್ತೀವಿ, ಎಲ್ಲರೂ ಅಷ್ಟೇ. ಏನಾದರೂ ಒಂದು ಆಗುತ್ತೆ ನೋಡಿ ನಮಗೆ, ಅಂದರೆ ಒಂದು ಮುಟ್ಟು ನೋಡ್ಕೊಳ್ಳೋ ಹಾಗೆ ಏನಾದ್ರು ಆಗೋ ತನಕ ನಾವು ಎಚ್ಚೆತ್ಕೊಳ್ಳಲ್ಲ. ದಟ್ ಈಸ್ ದಿ ಟ್ರಾಜಿಡಿ. ಸೊ ಇವನ್ ಐ ವೆಂಟ್ ಥ್ರೂ ದಟ್. ಏನು ಬೇಕಾದ ತಿನ್ನೋದು, ಯಾವ ಡಯಟಿಂಗ್ ಇಲ್ಲ, ಏನೂ ಇಲ್ಲ, ಒಂಥರ ಒಂದು ನಿರ್ಲಕ್ಷ್ಯ ಮಾಡಿದ್ದೆ ನನ್ನ ಇದು. ಈಗ ಒಂದು 7-8 ಮಂತ್ಸ್ ಬ್ಯಾಕು ನನಗೆ ಬೇಸಿಕ್ಲಿ ಲೋಯರ್ ಬ್ಯಾಕ್ ಪೇನ್ ಬರೋದು. ಆದರೆ ಆ ಪೇನ್ ಬಂದಾಗಲೂ ಕೇರ್ ಇಲ್ಲ, ಬೆಲ್ಟ್ ಹಾಕ್ಕೊಳ್ಳೋದು, ಟ್ಯಾಬ್ಲೆಟ್ ನುಂಗೋದು, ಏನೋ ಒಂದು ಔಷಧಿ ಹಚ್ಕೊಳ್ಳೋದು. ಬಟ್ ವೆನ್ ಏನಾದರೂ ಒಂದು ಮುಟ್ಟು ನೋಡ್ಕೊಳ್ಳೋ ಹಂಗೆ ಏನಾದ್ರು ಆದಾಗ ಸಡನ್ಲಿ ಯು ಗೆಟ್ ಅಪ್, ಈಗ ನಾನು ಶುರು ಮಾಡಬೇಕು ಅಂತ. ಸೊ ಅಲ್ಲಿ ತನಕ ಕಾಯಕ್ಕೆ ಹೋಗಬೇಡಿ. ನನಗೆ ಹಾಗೆ ಆಲ್ಮೋಸ್ಟ್ ಸ್ಲಿಪ್ ಡಿಸ್ಕ್ ಆಗೋಗಿತ್ತು 8 ಮಂತ್ಸ್ ಬ್ಯಾಕು. 1 ತಿಂಗಳು ಶೂಟಿಂಗ್ ಗೀಟಿಂಗ್ ಎಲ್ಲೂ ಹೋಗ್ಲಾರ್ದೆ ಬೆಡ್ ರೆಸ್ಟಲ್ಲಿ ಇದ್ಬಿಟ್ಟಿದ್ದೆ. ಆಮೇಲೆ ಬುದ್ಧಿ ಬಂತು, ಈಗ ಎಕ್ಸಸೈಸಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ರಿಕ್ವೆಸ್ಟ್ ವೀಕ್ಷಕರಿಗೆ ಎಲ್ಲರಿಗೂ, ಏನಾದ್ರು ಆಗಲಿ ಅನ್ನೋ ತನಕ ದಯವಿಟ್ಟು ಕಾಯಕ್ಕೆ ಹೋಗಬೇಡಿ. ಯಂಗ್ ಏಜಲ್ಲೇ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಹ್ಯಾವ್ ಸಮ್ ಬೇಸಿಕ್ ಡಯಟ್.